ನಾವಿವತ್ತು ತುಂಬ ಸಿಂಪಲ್ಲಾಗಿ ಒಂದು ಬ್ಯಾಂಗ್ಳೂರ್ ಸ್ಟೈಲ್ ವೆಜ್ ಬಿರಿಯಾನಿ ಮಾಡೋಣ. ಇದಕ್ಕೆ ಜಾಸ್ತಿ ಮಸಾಲೆ, ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ತುಂಬ ಕ್ವಿಕ್ಕಾಗಿ ಆಗೋಗುತ್ತೆ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟ್. ಅದಕ್ಕೆ ನಾನು 1.5 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ನಾನು ನಾರ್ಮಲ್ ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ಯಾವುದೇ ಥರ ಬಾಸ್ಮತಿ ರೈಸು ಇಲ್ಲ ಬೇರೆ ಏನೂ ಇಲ್ಲ ಜೀರಿಗೆ ಸಾಂಬಾರು ರೈಸ್ ಕೂಡ ತೊಗೋಬೋದು. ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ 3-4 ಸರಿ ತೊಳ್ಕೊಳ್ಳೋಣ. ತೊಳ್ಕೊಂಡು ಒಂದು 20 ನಿಮಿಷ ನೆನೆಯಕ್ಕೆ ಬಿಡೋಣ ಅಕ್ಕಿನ. ಈಗ ಇದಕ್ಕೆ ಬೇಕಾಗಿರೋ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ. ತರಕಾರಿ ಎಲ್ಲ ಸ್ವಲ್ಪ ಉದ್ದುದ್ದ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಇದು ಗಡ್ಡೆಕೋಸು ತೊಗೊಂಡಿದ್ದೀನಿ ಒಂದು ಚಿಕ್ಕ ಪೊಟ್ಯಾಟೊ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಳ್ಳೋಣ. ಇದನ್ನು ಉದ್ದುದ್ದ ಕಟ್ ಮಾಡ್ಕೊಳ್ಳೋಣ. ಇದ್ರ ಜೊತೆ ಒಂದು ಮೀಡಿಯಮ್ ಟು ಲಾರ್ಜ್ ಸೈಜ್ ಒಂದು ಟೊಮ್ಯಾಟೊ ತೊಗೊಳ್ಳೋಣ. ಇವಾಗ ಇದಕ್ಕೆ ಬೇಕಾಗಿರೋ ಒಂದು ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ ಒಂದು ಕೈ ಹಿಡಿಯಷ್ಟು ಪುದೀನ, ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಒಂದು 3-4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ. ಇದಕ್ಕೊಂದು ಚೂರು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಬ್ಯಾಂಗ್ಳೂರ್ ಸ್ಟೈಲ್ ಬಿರಿಯಾನಿಗೆ ಈ ಮಸಾಲಾನೇ ತುಂಬ ಸ್ಪೆಷಲ್ಲು, ಅದು ತುಂಬ ಟೇಸ್ಟಾಗಿರುತ್ತೆ. ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೊಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತೀನಿ. ಒಂದು ಸ್ವಲ್ಪ ಮಸಾಲೆ, ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಪಲಾವ್ ಎಲೆ, ಸ್ವಲ್ಪ ಸಾಸಿವೆ, ಒಂಚೂರು ಜೀರಿಗೆ, ಸ್ವಲ್ಪ ಸೋಂಪು, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ತೀನಿ. ಹಾಕ್ಬಿಟ್ಟು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ. ಈ ಸ್ಟೇಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ ಆ್ಯಡ್ ಮಾಡ್ಕೊತೀನಿ. ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಬೇಡ ಅನ್ನೋರು ಸ್ಕಿಪ್ ಮಾಡಿಕೊಂಡು ಲೆಮನ್ ಹಾಕ್ಕೋಬೋದು ನೀವು ಲಾಸ್ಟಲ್ಲಿ. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಆ್ಯಡ್ ಮಾಡ್ಕೊತೀನಿ. ಟೊಮ್ಯಾಟೊ ಆ್ಯಡ್ ಮಾಡಿದ್ರೆ ನಿಮ್ಮ ಬಿರಿಯಾನಿ ಸ್ವಲ್ಪ ರೆಡ್ಡಿಶ್ ಕಲರ್ ಬರುತ್ತೆ. ಸೊ ನಿಮ್ಮ ಕಲರು ಗ್ರೀನಾಗೇ ಇರಬೇಕು ಅಂದರೆ ಟೊಮ್ಯಾಟೊ ಆ್ಯಡ್ ಮಾಡಬೇಡಿ, ಸ್ಕಿಪ್ ಮಾಡಿ. ಇವಾಗ ನಾನಿಲ್ಲಿ 2-3 ಸ್ಪೂನಷ್ಟು ಕರ್ಡ್ ಇಟ್ಕೊಂಡಿದ್ದೀನಿ, ಮೊಸರು ಹಾಕ್ಕೊತೀನಿ. ನಾವು ಯೂಶ್ವಲಿ ಪಲಾವ್ಗೆ ಅಂದರೆ ತೆಂಗಿನಕಾಯಿ ಎಲ್ಲ ಹಾಕ್ತೀವಿ, ಬಟ್ ಇಲ್ಲಿ ನಾವು ತೆಂಗಿನಕಾಯಿ ಯೂಸ್ ಮಾಡ್ತಿಲ್ಲ ಬಿರಿಯಾನಿ ಅನ್ನೋದಕ್ಕೋಸ್ಕರ. ಸೊ ಕರ್ಡ್ ಹಾಕಲೇಬೇಕಾಗುತ್ತೆ. ಒಂದು 3-4 ಸ್ಪೂನಷ್ಟು ಕರ್ಡ್ ಹಾಕ್ಕೊಳ್ಳಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತೀವಿ. ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆಗಳು ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನು ಕೊರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರು, ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು 1/2 ಟೀ ಸ್ಪೂನು, ಸ್ವಲ್ಪ ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದೆಲ್ಲ ಹಾಕಿ ಚೆನ್ನಾಗಿ ಒಂದು 2-3 ಮಿನಿಟ್ಸ್ ಫ್ರೈ ಮಾಡೋಣ. ಈ ಹಸಿ ಮಸಾಲೆ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡೋಣ. ಇದಕ್ಕೆ ನಾನಿವಾಗ ನೆನೆಸಿಟ್ಕೊಂಡಿರೋ ಅಕ್ಕಿ ಆ್ಯಡ್ ಮಾಡ್ತಿದ್ದೀನಿ. ಖಂಡಿತ ಅಕ್ಕಿ ನೆನೆಸಿರಲೇಬೇಕು ಬಿರಿಯಾನಿ ಮಾಡಬೇಕಾದ್ರೆ, ಆಗಲೇ ಚೆನ್ನಾಗಿ ಬೇಯುತ್ತೆ. ಇವಾಗ ನಾನು ಇದಕ್ಕೆ ಒಂದು 3.5 ಕಪ್ಪಷ್ಟು ನೀರು ಆ್ಯಡ್ ಮಾಡ್ತಿದ್ದೀನಿ.
ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ಆಗಲೇ ಒಂಚೂರು ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕ್ತಿದ್ದೀನಿ. ಟೇಸ್ಟ್ ನೋಡಿ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಒಂದು ಕುದಿ ಬರೋವರೆಗೂ ಬಿಡೋಣ. ಆಲ್ಮೋಸ್ಟ್ ಕುದಿ ಬರೋಕ್ಕೆ ಶುರು ಆಗ್ತಿದೆ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಇದಕ್ಕೆ ನಾವು ವೆಯ್ಟ್ ಏನು ಹಾಕೋದು ನೆಸೆಸರಿ ಇಲ್ಲ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದು ಹೀಗೆ ಕುದಿ ಬರಲಿ. ಈಗ ನೀವು ನೋಡ್ಬೋದು ಒಂದು ಅರ್ಧ ಬೆಂದಿದೆ. ನಾನು ಈ ಸ್ಟೇಜಲ್ಲಿ ಕಾಲಿಫ್ಲವರ್ ಹಾಕ್ತಿದ್ದೀನಿ. ಕಾಲಿಫ್ಲವರ್ ಮೊದಲು ಹಾಕಿದ್ರೆ ತುಂಬ ಸಾಫ್ಟಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಒಂದು 10 ನಿಮಿಷ ಬೆಂದ ಮೇಲೆ ಕಾಲಿಫ್ಲವರ್ ಆ್ಯಡ್ ಮಾಡ್ತಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಕ್ಕೆ ಬಿಡ್ತೀನಿ. ಇದು ನಾವು ಓಪನ್ ಆಗಿ ಬೇಯಿಸ್ತಿರೋದ್ರಿಂದ, ವೆಯ್ಟ್ ಹಾಕ್ದಿರೋ ಓಪನ್ ಆಗಿ ಬೇಯಿಸ್ತಿರೋದ್ರಿಂದ ಒಂದು 20 ನಿಮಿಷ ಟೈಮ್ ಬೇಕೇ ಬೇಕು ಬಿರಿಯಾನಿ ಮಾಡೋಕ್ಕೆ. ಇದನ್ನ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸಬೇಕು, ಹೈಯಲ್ಲಿ ಇಡೋಕ್ಕಾಗೋದಿಲ್ಲ. ಆ್ಯಂಡ್ ಆದಷ್ಟು ನಾನ್ ಸ್ಟಿಕ್ ಕುಕ್ಕರ್ ತೊಗೊಳ್ಳಿ, ಸ್ವಲ್ಪ ಎಲ್ಲ ತಿಕ್ ಬಾಟಮ್ ಕಡಾಯಿ ತೊಗೊಳ್ಳಿ. ಸೊ ಅನ್ನ ತಳ ಹಿಡಿಯೋದಿಲ್ಲ. ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅನ್ನ ಬೆಂದಿದೆ, ಎಷ್ಟು ಉದುರಾಗಿ ಬಂದಿದೆ. ಈ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಗಿದೆ. ನಾವು ಬಿರಿಯಾನಿನ ರಾಯ್ತಾ ಜೊತೆ ಸರ್ವ್ ಮಾಡೋಣ. ಬಿರಿಯಾನಿ ತುಂಬ ಫ್ಲೇವರ್ಫುಲ್ಲಾಗಿ, ತುಂಬ ಅರೋಮ್ಯಾಟಿಕ್ ಆಗಿ, ಟೇಸ್ಟಿಯಾಗಿ ರೆಡಿಯಾಗಿದೆ. ತುಂಬ ಉದುರಾಗಿ ಬರುತ್ತೆ, ತುಂಬ ಡಿಲಿಷಿಯಸ್ ಆಗಿ ಕೂಡ ಇದೆ. ಖಂಡಿತ ಟ್ರೈ ಮಾಡಿ, ರಾಯ್ತಾ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಕಾಲಿಫ್ಲವರ್ ಅಷ್ಟೊಂದು ಓವರಾಗಿ ಕುಕ್ ಆಗಿಲ್ಲ, ಪರ್ಫೆಕ್ಟಾಗಿ ಕುಕ್ ಆಗಿದೆ. ಪ್ಲೀಸ್ ಹ್ಯಾವ್ ಆ್ಯಂಡ್ ಎಂಜಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.